ಕರ್ನಾಟಕ ಆಡಳಿತ ವೈಫಲ್ಯ ಮತ್ತು ಆಡಳಿತ ಪಕ್ಷದೊಳಗಿನ ಆಂತರಿಕ ಅಸಮಾಧಾನವನ್ನು ಆರೋಪಿಸಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಕಾಂಗ್ರೆಸ್ ಸರ್ಕಾರದ ಮೇಲೆ ತೀವ್ರವಾಗಿ ದಾಳಿ ನಡೆಸಿದರು. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಹೊಸ ಸರ್ಕಾರವಲ್ಲ ಮತ್ತು ಮುಖ್ಯಮಂತ್ರಿ ಮಾತ್ರ ಬದಲಾಗಿದ್ದಾರೆ ಎಂದು ಅವರು ಹೇಳಿದರು. ಸಂಪುಟ ವಿಸ್ತರಣೆಯನ್ನು ಉಲ್ಲೇಖಿಸಿ 14 ಜನ ಸಚಿವರನ್ನು ಈಗಾಗಲೇ ಸೇರಿಸಲಾದರೂ ಸುಮಾರು 20 ಸಚಿವ ಸ್ಥಾನಗಳು ಖಾಲಿ ಇವೆ. ಸುಮಾರು 80 ಶಾಸಕರು ಆ ಸ್ಥಾನಗಳಿಗೆ ಆಕಾಂಕ್ಷಿಯಾಗಿದ್ದಾರೆ ಎಂದರು. ಹೊಸ ಸರ್ಕಾರ ಅಲ್ಲ, ಸರ್ಕಾರ ಬಂದು 3 ವರ್ಷಕ್ಕಿಂತ ಹೆಚ್ಚಾಯಿತು. ಮುಖ್ಯಮಂತ್ರಿ ಬದಲಾವಣೆ ಆಯಿತು. ಈಗ ಸಚಿವ ಸಂಪುಟದಲ್ಲಿ 14 ಜನ ಬಂದಿದ್ದಾರೆ. ಇನ್ನು 20 ಜನ ದಾರಿ ಕಾಯ್ತಾ ಇದ್ದಾರೆ. ಈಗ 14 ಜನ ಏನು ಹೊಸದಾಗಿ ಸಚಿವರಾಗಿದ್ದಾರೆ. ಹೊಸದಾಗಿ ಅಂತೇಳಿದ್ರೆ ಹಳಬರೇನೆ ಮತ್ತೊಂದು ಸರಿ ಆಗಿದ್ದಾರೆ. ಆದರೆ ಅವರಲ್ಲೂ ಕೂಡ ತುಂಬ ಅಸಮಾಧಾನ ಇದೆ. ಇನ್ನು 20 ಜನ ಸಚಿವರಾಗೋದಕ್ಕೆ 60-70 ಜನ ಕ್ಯೂನಲ್ಲಿದ್ದಾರೆ. ನಾನು ಪ್ರಶ್ನೆ ಕೇಳೋದೇನು ಅಂತ ಹೇಳಿದರೆ, ಮಾನ್ಯ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಜ್ಯದಲ್ಲಿ ಮಳೆ ಬರ್ತಾ ಇದೆ, ವಿಪರೀತ ಗೊಬ್ಬರ ಬೀಜಗಳ ಸಮಸ್ಯೆ ಆಗ್ತಾ ಇದೆ. ಯಾವ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ. ಹಾಗಾಗಿ ಗೂಗಲ್ ಸರ್ಚ್ಗೆ ಹಾಕಬೇಕಾಗಿದೆ, ಎಲ್ಲಿದ್ದಾರೆ, ಯಾವ ಜಿಲ್ಲೆಯ ಸಚಿವರು ಎಲ್ಲಿದ್ದಾರೆ ಅಂಥೇಳಿ. ಹಾಗಾಗಿ ರೈತರ ಗೋಳು ಕೇಳೋರಿಲ್ಲ. ಹಾಗಾಗಿ ನಾನು ಆಗ್ರಹ ಪಡಿಸ್ತೇನೆ, ಕೂಡಲೇ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ರೈತರ ಬಗ್ಗೆ ಕೂಡಲೇ ಗಮನವನ್ನು ಕೊಡಬೇಕು ಅಂಥೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಒಂದನೇದು. ಎರಡನೇದು, ಈ ಫಲವತ್ತಾದ ರೈತರ ಜಮೀನುಗಳನ್ನು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟು ನಾನು ಬೆಂಗಳೂರಿನ ಸುತ್ತಮುತ್ತ ಟೌನ್ಶಿಪ್ಗಳನ್ನು ಮಾಡ್ತೀನಿ ಅಂತಕ್ಕಂಥ ಧೋರಣೆ ಏನಿದೆ, ಇದನ್ನು ಕೈ ಬಿಡಬೇಕು. ರೈತರ ಫಲವತ್ತಾದ ಜಮೀನುಗಳನ್ನು ಒತ್ತಾಯಪೂರ್ವಕವಾಗಿ ರೈತರ ಅನುಮತಿ ಇಲ್ಲದೇ, ರೈತರ ಪರ್ಮಿಷನ್ ಇಲ್ಲದೇ, ಒಪ್ಪಿಗೆ ಇಲ್ಲದೇ ಒತ್ತಡದ ಮೂಲಕ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟು ಟೌನ್ಶಿಪ್ಪನ್ನು ಮಾಡೋದನ್ನು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡುತ್ತೆ. ಅದನ್ನು ಕೂಡಲೇ ಕೈ ಬಿಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಇನ್ನು 39,000 ಕೋಟಿ ರೂಪಾಯಿ ಈ ಬೆಂಗಳೂರಿನ ಕಸದ ಬಗ್ಗೆ ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, MSW ಅನ್ನುವಂಥ ಒಂದು ಕಂಪನಿ, ಡೆಲ್ಲಿ ಬೇಸ್ಡ್ ಕಂಪನಿ, ಅದನ್ನು ಕೂಡ ಕೈ ಬಿಡಬೇಕು. ಯಾಕೆ ಅಂತ ಹೇಳಿದರೆ 39,000 ಕೋಟಿ ರೂಪಾಯಿ ಮೋರ್ ದೆನ್ 30 ಇಯರ್ಸ್ ಅಗ್ರಿಮೆಂಟ್. ಹಾಗಾಗಿ ಇದನ್ನು ಕೂಡ ಸರಿಯಲ್ಲ. ಇದರಲ್ಲಿ ಒಂದು ದೊಡ್ಡ ಗೋಲ್ಮಾಲ್ ನಡೆದಿದೆ, ಸಾವಿರಾರು ಕೋಟಿ ರೂಪಾಯಿ ಗೋಲ್ಮಾಲ್ ನಡೆದಿದೆ. ಇದನ್ನು ಕೂಡ ಕೈ ಬಿಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.